ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ವರ್ಷ ನಿಮಗೆ ಆಶೀರ್ವಾದವಾಗಿ ಇದೆಯಾ? ಕರ್ತನು ಮಾತು ಕೊಟ್ಟಂತೆ ಆಶೀರ್ವದಿಸುತ್ತಾ ಇದ್ದಾನ? ಸೋತು ಹೋಗಬೇಡಿ, ತಕ್ಕ ಸಮಯದಲ್ಲಿ ತಕ್ಕ ಆಶೀರ್ವಾದ ನಿಮ್ಮನ್ನು ಬಂದು ಸೇರುತ್ತದೆ. ನೀವು ನಂಬಿಕೆಯನ್ನು ಬಿಟ್ಟು ಬಿಡದೆ ವಾಗ್ದಾನವನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. ಅದೇ ಬಹಳ ಮುಖ್ಯ. ಏನು ಹೇಳುತ್ತೀರಿ? ದೇವರು ನಮ್ಮನ್ನು ಮರೆತ ಹಾಗೆ ತೋರುತ್ತಾ ಇದೆ. ಎಲ್ಲರನ್ನೂ ಆಶೀರ್ವದಿಸುತ್ತಾ ಇದ್ದಾರೆ, ಎಲ್ಲರೂ ಸಾಕ್ಷಿ ಹೇಳುತ್ತಿದ್ದಾರೆ, ನಮ್ಮ ಜೀವಿತದಲ್ಲಿ ಮಾತ್ರ ಏನು ನಡೆಯುತ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತೀರಾ? ದೇವರು ನಿಮ್ಮನ್ನು ಹೇಗೆ ಮರೆಯುವರು? ಆ ರೀತಿ ಹೇಳುವುದೇ ಒಂದು ತಪ್ಪು, ಪಾಪ. ದೇವರು ಏನ್ ಹೇಳುತ್ತಾರೆ ಗೊತ್ತಾ? ಯೆಶಾಯ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೆ. ನಾನಿನ್ನನ್ನು ಹೇಗೆ ಮರೆಯುವೆ? ಮರೆಯುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಅಂದರೆ ಹಾಲು ಕುಡಿಯುವಂತ ಒಂದು ಮೊಲೆಗೂಸು, ಅದನ್ನು ತಾಯಿ ಮರೆಯುತ್ತಾಳ? ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಅದು ಆಟ ಆಡುತ್ತಾ ಇರ್ತದೆ, ಸ್ಕೂಲಿಗೆ ಹೋಗುತ್ತದೆ, ಬರುತ್ತದೆ ಎಂಬುದಾಗಿ ಸುಮ್ಮನೆ ಇರುವರು. ಆದರೆ ಹಾಲು ಕುಡಿಯುವಂತ ಕೂಸು, ಕೈಗೂಸನ್ನು ತಾಯಿ ಯಾವಾಗಲೂ ನೆನಪಿನಲ್ಲೇ ಇಟ್ಟುಕೊಂಡಿರುವಳು. ಅಲ್ಲಿ ಹೋಗಿ ಬರುವುದರೊಳಗೆ ಮಗುವಿನ ಮೇಲೆ ಕಣ್ಣಿರುತ್ತದೆ, ಮಗುವಿನ ಮೇಲೆ ಯಾವಾಗಲೂ ಕಣ್ಣಿರುತ್ತದೆ. ಮರೆಯುವುದಕ್ಕೆ ಆಗುವುದೇ ಇಲ್ಲ. ಮಗುವಿಗೆ ಈ ಸಮಯದಲ್ಲಿ ಹಸಿವಾಗುತ್ತದಲ್ಲ ಎಂಬಂತ ಯೋಚನೆ ತಾಯಿಗೆ ಇದ್ದೇ ಇರುತ್ತದೆ. ಈ ಸಮಯದಲ್ಲಿ ಮಗುವಿಗೆ ಹಾಲು ಕೊಡಬೇಕು, ಈ ಸಮಯದಲ್ಲಿ ಆಹಾರ ಕೊಡಬೇಕೆಂದು ಆ ನೆನಪು ಯಾವಾಗಲೂ ತಾಯಿಗೆ ಇದ್ದೇ ಇರುತ್ತದೆ. ಅದೇ ರೀತಿ ದೇವರು ಹೇಳುತ್ತಾರೆ, ಆ ರೀತಿಯಾಗಿ ಒಬ್ಬಳು ತಾಯಿ ತನ್ನ ಮೊಲೆಗೂಸನ್ನು ಮರೆತರೂ ಕೂಡ ನಾನಿನ್ನನ್ನು ಮರೆಯುವುದಿಲ್ಲ. ಹಾಗಾದರೆ ಆತನ ಪ್ರೀತಿ ತಾಯಿಯ ಪ್ರೀತಿಗಿಂತ ದೊಡ್ಡದು. ನೀವದನ್ನು ಮರೆತು ಬಿಡಬಾರದು. ನಿಮ್ಮ ಮೇಲೆ ಆತನಿಟ್ಟಿರುವಂತ ಪ್ರೀತಿ ಅಷ್ಟು ದೊಡ್ಡದು. ನನ್ನ ಮಗನೇ, ನನ್ನ ಮಗಳೇ, ನಾನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಗೊತ್ತಾ? ಒಬ್ಬಳು ತಾಯಿ ತನ್ನ ಮೊಲೆಗೂಸನ್ನು ಮರೆತರೂ ಕೂಡ ನಾನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ನೀನನ್ನ ಮಗು, ನನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀಯಾ. ನಿನ್ನ ಪಾಪಗಳನ್ನು ಬಿಟ್ಟು ಮನತಿರುಗಿ ನಿನ್ನ ಜೀವಿತವನ್ನು ನನ್ನ ಕರದಲ್ಲಿ ಒಪ್ಪಿಸಿಕೊಟ್ಟೆ. ನಿನ್ನನ್ನು ಕ್ಷಮಿಸಿ ನನ್ನ ಮಗನಾಗಿ ಮಗಳಾಗಿ ಸೇರಿಸಿಕೊಂಡೆನಲ್ಲ, ನಾನು ಹೇಗೆ ನಿನ್ನನ್ನು ಮರೆಯುವೆನು ಎಂಬುದಾಗಿ ದೇವರು ಹೇಳುತ್ತಾರೆ. ಮರೆತು ಬಿಟ್ಟ ಹಾಗೆ ತೋರುತ್ತದೆ. ಕೆಲ ಪರಿಸ್ಥಿತಿಗಳು, ಕೆಲ ಸನ್ನಿವೇಶಗಳು ಬರುವಾಗ ದೇವರು ಕೂಡ ನಮ್ಮನ್ನು ಮರೆತು ಬಿಟ್ಟರೋ ಎಂಬುದಾಗಿ ತೋರುತ್ತದೆ. ಆತನು ಮರೆಯುವುದಿಲ್ಲ. ಆತನು ಮರೆಯುವುದಕ್ಕೆ ಮನುಷ್ಯನಲ್ಲ, ಮನುಷ್ಯರು ಮರೆಯಬಹುದು. ನನ್ನ ಸೇವೆಯ ಹಾದಿಯಲ್ಲಿ ನೋಡುವುದಾದರೆ, ಆರಂಭದಲ್ಲಿ ನನ್ನನ್ನು ಪ್ರೀತಿಸಿದವರು, ಅನ್ಯೋನ್ಯವಾಗಿ ಇದ್ದವರು, ಕೆಲವರು ನನ್ನನ್ನು ಮರೆತು ಬಿಟ್ಟರು. ನಾನವರನ್ನು ಹುಡುಕಿ ಹೋದರೂ ಕೂಡ ಅವರಿಗೆ ಆ ಯೋಚನೆ ಇಲ್ಲ, ಆ ಒಂದು ಮನಸ್ಥಿತಿ ಇಲ್ಲ. ಒಂದು ಕಾಲದಲ್ಲಿ ಎಷ್ಟು ಮಮತೆ ಇತ್ತು, ಎಷ್ಟು ಪ್ರೀತಿ ಇತ್ತು, ಈಗ ಒಂದು ಯೋಚನೆ ಇಲ್ಲವಲ್ಲ. ಆ ರೀತಿ ಕೆಲವು ಒಳಿತುಗಳನ್ನು ಹೊಂದಿದಂತ ಜನರು ಮರೆತು ಬಿಟ್ಟರು. ನಾನು ಅನ್ಯೋನ್ಯವಾಗಿದ್ದಂತ ಮನುಷ್ಯರು ಬದಲಾಗಿ ಬಿಟ್ಟರು. ಕೆಲವರು ವಿರೋಧವಾಗಿ ಕೂಡ ಬದಲಾಗಿದ್ದಾರೆ. ಅದುವೇ ಮನುಷ್ಯರ ಸ್ವಭಾವ. ಆದರೆ ಅಂದು ನನ್ನನ್ನು ರಕ್ಷಿಸಿದಂತ ದೇವರು, ನನ್ನನ್ನು ಸೇವೆಗೆ ಕರೆದಂತ ದೇವರು, ನಿನಗೆ ನಾನಿದ್ದೇನೆ, ನನ್ನನ್ನು ನಂಬಿ ಬಾ ಎಂಬುದಾಗಿ ಸೇವೆಗೆ ಕರೆದರಲ್ಲ, ಆತನ ಕರೆಗಳಲ್ಲಿ ನಾನು ಒಪ್ಪಿಸಿದ. ಇಂದಿನವರೆಗೂ ಆತನು ಮರೆತಿಲ್ಲ. ನಾನು ಎಷ್ಟೋ ವಿಧಗಳಲ್ಲಿ ಬಲಹೀನತೆ ಉಳ್ಳವನು, ಕೊರತೆ ಉಳ್ಳವನು, ತಪ್ಪುಗಳನ್ನು ಮಾಡುವವನ. ಆದರೂ ಆತನು ನನ್ನನ್ನು ಮರೆಯಲಿಲ್ಲ, ನನ್ನನ್ನು ಬಿಟ್ಟು ಅಗಲಲೂ ಇಲ್ಲ. ಅದ್ಭುತವಾದ ದೇವರು ಆತನು. ನಾನು ಹೇಗೆ ನಿನ್ನನ್ನು ಮರೆಯುವೆನೋ? ನಾನು ಹೇಗೆ ನಿನ್ನನ್ನು ಮರೆಯುವೆನೋ? ನಿನ್ನನ್ನು ಪ್ರೀತಿಸುತ್ತೇನೆ, ನಿನಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದೆನು. ಇಂದು ದೇವರು ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ನಾನು ಹೇಗೆ ನಿನ್ನನ್ನು ಮರೆಯುವೆ? ನನ್ನ ಮಗಳೇ, ನಾನು ಹೇಗೆ ನಿನ್ನನ್ನು ಮರೆಯುವೆ? ನಿನ್ನನ್ನು ಮರೆಯುವುದಿಲ್ಲ. ನಾನು ಯಾವಾಗಲೂ ನಿನ್ನ ನೆನಪಿನಲ್ಲೇ ಇದ್ದೇನೆ, ನಿನ್ನನ್ನು ನೆನೆಸುತ್ತಲೇ ಇದ್ದೇನೆ. ನೀನ್ ಸೋತು ಹೋಗಬೇಡ ಎಂದು ಕರ್ತನು ನಿಮಗೆ ಹೇಳುತ್ತಾನೆ. ನನಗೆ ಪ್ರಿಯರಾದವರೇ, ಆತನ ಪ್ರೀತಿ ಅಷ್ಟು ಆಶ್ಚರ್ಯವಾದ ಪ್ರೀತಿ. ನಾನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳುತ್ತಾರೆ. ದೇವರೇ, ನೀವು ನನ್ನನ್ನು ಮರೆಯುವುದಿಲ್ಲ. ನಾನೇ ಬಲಹೀನತೆಯಿಂದ ದೇವರು ಮರೆತು ಬಿಟ್ಟರೆಂಬುದಾಗಿ ಹೇಳಿದ ಪಾಪವನ್ನು ಕ್ಷಮಿಸಿರಿ. ನೀವು ನನ್ನನ್ನು ಮರೆಯುವುದಿಲ್ಲ. ನನಗಾಗಿ ಶಿಲುಬೆಯಲ್ಲಿ ಜೀವವನ್ನೇ ಕೊಟ್ಟಿರಿ, ನನಗಾಗಿ ರಕ್ತ ಸುರಿಸಿದಿರಿ. ಹೇಗೆ ನನ್ನನ್ನು ಮರೆಯುವಿರಿ? ಮರೆಯುವುದಿಲ್ಲ. ನಾನು ನಿಮ್ಮ ಪ್ರೀತಿಯನ್ನು ನಂಬುತ್ತೇನೆಂದು ಹೇಳಿರಿ. ಹೃದಯದಲ್ಲೊಂದು ಸಂತೋಷ ಬರುತ್ತದೆ. ದೇವರೇ, ನೀವು ಎಷ್ಟು ಒಳ್ಳೆಯವರು. ನನಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಜೀವವನ್ನೇ ಕೊಟ್ಟು ವಿಮೋಚಿಸಿ ನಿಮ್ಮ ಮಗುವಾಗಿ ಮಾಡಿದಿರಿ. ನಿಮ್ಮ ಅಂಗೈಗಳಲ್ಲಿ ಚಿತ್ರಿಸಿದ್ದೀರಿ. ನೀವು ನನ್ನನ್ನು ಮರೆಯುವುದೇ ಇಲ್ಲ, ನನ್ನನ್ನು ಮರೆಯುವುದಿಲ್ಲ. ನಾನು ನಂಬುತ್ತೇನೆ ದೇವರ. ನನ್ನ ಬಲಹೀನತೆಯಿಂದ ದೇವರು ನನ್ನನ್ನು ಮರೆತು ಬಿಟ್ಟರೆಂಬುದಾಗಿ ಹೇಳಿದೆ, ಅದನ್ನು ಕ್ಷಮಿಸಿರಿ. ಮರೆಯದೇ ಇರುವ ದೇವರು ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.